ಚೆಕ್ ಅನ್ನು ನಡೆಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟ. ಜಿಮ್ಸ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಪರದಾಟ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಈ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೌದು, ಈ ಹಾಸ್ಟೆಲ್ಗೆ ಬರುವ ರೋಗಿಗಳು ಮಾತ್ರ ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂತ ಗೋಳಾಟ ನಡೆಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ತಾನೆ ಇರುತ್ತೆ. ರೋಗಿಗಳಿಗೆ ಇಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಆಗಿದೆ. ಅದರಲ್ಲೂ ವೀಲ್ ಚೇರ್ ಇಲ್ಲದೆ ರೋಗಿಗಳನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಲ್ಲಿ 750 ಬೆಡ್ ಒಳಗೊಂಡಿದೆ. 100ಕ್ಕೂ ಹೆಚ್ಚು ತಜ್ಞ ವೈದ್ಯರಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆಯ ಭರವಸೆ ಇಟ್ಟುಕೊಂಡು ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಕರ್ಕೊಂಬಂದಿವ್ರಿ. ಅಲ್ಲಿ ಎಮರ್ಜೆನ್ಸಿ 12 ನಂಬರ್ಗೆ ಹೋಗಂದ್ರಿ ವೀಲ್ ಚೇರಿ ಎಲ್ಲಿ ಸಿಗಲಿಲ್ಲ ರೀ. ನಾವು ಮತ್ತೆ ಇನ್ನೆರಡು ಪಾಳೆ ಒಂದು ಹಚ್ಬೇಕಲ್ಲ, ಇಲ್ಲೇ ಲೇಟ್ ಆಗತ್ತೆ, ಮುಂದೆ ಇದ್ದೇ ಇರ್ತಾರೆ ಪೇಷಂಟ್. ಅದಕ್ಕಾಗಿ ಬಂದು ಪಾಳೆ ಲೇಟ್ ಆಗತ್ತೆ ಅಂತ ಹೊತ್ಕೊಂಡ್ಬಂದಿವ್ರಿ. ಪಾಳೆ ಮತ್ತೆ ಏನು ಮಾಡೋಕೆ ಕೇಳ್ರಿ, ಇನ್ನಪ್ಪ ಡಾಕ್ಟ್ರು ಹೋಗ್ತಾರೆ ಅನ್ನೋ ಸಂಗತಿ 2 ಗಂಟೆ ಆಯ್ತಲ್ಲ, ಮತ್ತು ಅವ್ರು ಊಟಕ್ಕೆ ಹೋಗ್ತಾರೆ, ಪಾಳೆ ಸಿಗಲ್ಲ ಅನ್ನೋ ಉದ್ದೇಶ ಕರ್ಕೊಂಡ್ಬಂದಿರ್ತೀವಿ. ಬಿದ್ದಿದ್ರಿ ಇಲ್ಲೇ ಕಳಸಾಪುರದಿಂದ ಕರ್ಕೊಂಡ್ಬಂದಿವ್ರಿ. ಇನ್ನು ಜಿಮ್ಸ್ ಆಸ್ಪತ್ರೆಗೆ ಗದಗ, ಹಾವೇರಿ, ಕೊಪ್ಪಳ ಭಾಗದಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ರೋಗಿಗಳಿಗೆ ಕನಿಷ್ಠ ಸೌಕರ್ಯ ವೀಲ್ ಚೇರ್ ಹಾಗೂ ಸ್ಟ್ರೆಚರ್ ಕೂಡ ಸಿಗ್ತಾ ಇಲ್ಲ. ಅಲ್ಲಿನ ಸಹಾಯವಾಣಿಗೆ ಕಾಲ್ ಮಾಡಿದ್ರು ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲವಂತೆ. ಇಲ್ಲಿಂದ ಕೇಳಿದ್ರೆ ಒಂದು ವೀಲ್ ಚೇರ್ ಸಿಗ್ತಾ ಇಲ್ಲ ರೀ ನಮ್ಗೆ. ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿ ವಾರ್ಡಿಗೆ ನೋಡ್ತೀನಿ, ಒಂದು ವೀಲ್ ಚೇರ್ ಇಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲಿ ಚೀಟಿ ಮಾಡಲ್ಲಿ ಹೋಗಿ ಕೇಳ್ರಿ, ಅಲ್ಲಿ ಬೋರ್ಡ್ ಹಾಕಿ ನಾವು ಆ ನಂಬರ್ ವೀಲ್ ಚೇರ್ ಇದ್ದಾರೆ, ಅವ್ರು ಬಂದು ಕರ್ಕೊಂಡು ಹೋಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ. ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲರಿ, ಅದು ಏನಿದ್ರು ಉಪ್ಪಡಿಗೆ ಅಷ್ಟ ನಮ್ಗೆ ಸಂಬಂಧ ಇರೋದು. ಇಲ್ಲಿ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಸಂಬಂಧಪಡುತ್ತದೆ, ನಾವು ಬರೋದು ಆಗೋದಿಲ್ಲ ಅಂತಂದು ಖಂಡಿತವಾಗಿ ಹೇಳ್ತಾರೆ ಅವರು. ಸರ್ಕಾರ ಬಡವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಕನಿಷ್ಠ ವೀಲ್ ಚೇರ್ ಕೂಡ ಸಿಗೋದಿಲ್ಲ. ಹೀಗಾಗಿ ಆಸ್ಪತ್ರೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸ್ಟ್ರೆಚರ್ ಹಾಗೂ ವೀಲ್ ಚೇರ್ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ರಿಯಾಲಿಟಿ ಚೆಕ್ ಅನ್ನು ನಡೆಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟ. ಜಿಮ್ಸ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಪರದಾಟ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಈ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೌದು, ಈ ಹಾಸ್ಟೆಲ್ಗೆ ಬರುವ ರೋಗಿಗಳು ಮಾತ್ರ ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂತ ಗೋಳಾಟ ನಡೆಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ತಾನೆ ಇರುತ್ತೆ. ರೋಗಿಗಳಿಗೆ ಇಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಆಗಿದೆ. ಅದರಲ್ಲೂ ವೀಲ್ ಚೇರ್ ಇಲ್ಲದೆ ರೋಗಿಗಳನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಲ್ಲಿ 750 ಬೆಡ್ ಒಳಗೊಂಡಿದೆ. 100ಕ್ಕೂ ಹೆಚ್ಚು ತಜ್ಞ ವೈದ್ಯರಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆಯ ಭರವಸೆ ಇಟ್ಟುಕೊಂಡು ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಕರ್ಕೊಂಬಂದಿವ್ರಿ. ಅಲ್ಲಿ ಎಮರ್ಜೆನ್ಸಿ 12 ನಂಬರ್ಗೆ ಹೋಗಂದ್ರಿ ವೀಲ್ ಚೇರಿ ಎಲ್ಲಿ ಸಿಗಲಿಲ್ಲ ರೀ. ನಾವು ಮತ್ತೆ ಇನ್ನೆರಡು ಪಾಳೆ ಒಂದು ಹಚ್ಬೇಕಲ್ಲ, ಇಲ್ಲೇ ಲೇಟ್ ಆಗತ್ತೆ, ಮುಂದೆ ಇದ್ದೇ ಇರ್ತಾರೆ ಪೇಷಂಟ್. ಅದಕ್ಕಾಗಿ ಬಂದು ಪಾಳೆ ಲೇಟ್ ಆಗತ್ತೆ ಅಂತ ಹೊತ್ಕೊಂಡ್ಬಂದಿವ್ರಿ. ಪಾಳೆ ಮತ್ತೆ ಏನು ಮಾಡೋಕೆ ಕೇಳ್ರಿ, ಇನ್ನಪ್ಪ ಡಾಕ್ಟ್ರು ಹೋಗ್ತಾರೆ ಅನ್ನೋ ಸಂಗತಿ 2 ಗಂಟೆ ಆಯ್ತಲ್ಲ, ಮತ್ತು ಅವ್ರು ಊಟಕ್ಕೆ ಹೋಗ್ತಾರೆ, ಪಾಳೆ ಸಿಗಲ್ಲ ಅನ್ನೋ ಉದ್ದೇಶ ಕರ್ಕೊಂಡ್ಬಂದಿರ್ತೀವಿ. ಬಿದ್ದಿದ್ರಿ ಇಲ್ಲೇ ಕಳಸಾಪುರದಿಂದ ಕರ್ಕೊಂಡ್ಬಂದಿವ್ರಿ. ಇನ್ನು ಜಿಮ್ಸ್ ಆಸ್ಪತ್ರೆಗೆ ಗದಗ, ಹಾವೇರಿ, ಕೊಪ್ಪಳ ಭಾಗದಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ರೋಗಿಗಳಿಗೆ ಕನಿಷ್ಠ ಸೌಕರ್ಯ ವೀಲ್ ಚೇರ್ ಹಾಗೂ ಸ್ಟ್ರೆಚರ್ ಕೂಡ ಸಿಗ್ತಾ ಇಲ್ಲ. ಅಲ್ಲಿನ ಸಹಾಯವಾಣಿಗೆ ಕಾಲ್ ಮಾಡಿದ್ರು ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲವಂತೆ. ಇಲ್ಲಿಂದ ಕೇಳಿದ್ರೆ ಒಂದು ವೀಲ್ ಚೇರ್ ಸಿಗ್ತಾ ಇಲ್ಲ ರೀ ನಮ್ಗೆ. ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿ ವಾರ್ಡಿಗೆ ನೋಡ್ತೀನಿ, ಒಂದು ವೀಲ್ ಚೇರ್ ಇಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲಿ ಚೀಟಿ ಮಾಡಲ್ಲಿ ಹೋಗಿ ಕೇಳ್ರಿ, ಅಲ್ಲಿ ಬೋರ್ಡ್ ಹಾಕಿ ನಾವು ಆ ನಂಬರ್ ವೀಲ್ ಚೇರ್ ಇದ್ದಾರೆ, ಅವ್ರು ಬಂದು ಕರ್ಕೊಂಡು ಹೋಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ. ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲರಿ, ಅದು ಏನಿದ್ರು ಉಪ್ಪಡಿಗೆ ಅಷ್ಟ
ನಮ್ಮ ಸಂಬಂಧ ಇರೋದು. ಇಲ್ಲಿ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ಸಂಬಂಧಪಡುತ್ತದೆ, ನಾವು ಬರೋದು ಆಗೋದಿಲ್ಲ ಅಂತಂದು ಖಂಡಿತವಾಗಿ ಹೇಳ್ತಾರೆ ಅವರು. ಸರ್ಕಾರ ಬಡವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಕನಿಷ್ಠ ವೀಲ್ ಚೇರ್ ಕೂಡ ಸಿಗೋದಿಲ್ಲ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟ, ಜಿಮ್ಸ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಪರದಾಟ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಈ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೌದು, ಈ ಹಾಸ್ಟೆಲ್ಗೆ ಬರುವ ರೋಗಿಗಳು ಮಾತ್ರ ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂತ ಗೋಳಾಟ ನಡೆಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ತಾನೆ ಇರುತ್ತೆ. ರೋಗಿಗಳಿಗೆ ಇಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಆಗಿದೆ. ಅದರಲ್ಲೂ ವೀಲ್ ಚೇರ್ ಇಲ್ಲದೆ ರೋಗಿಗಳನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಲ್ಲಿ 750 ಬೆಡ್ ಒಳಗೊಂಡಿದೆ. 100ಕ್ಕೂ ಹೆಚ್ಚು ತಜ್ಞ ವೈದ್ಯರಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆಯ ಭರವಸೆ ಇಟ್ಟುಕೊಂಡು ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಕರ್ಕೊಂಬಂದಿವ್ರಿ, ಅಲ್ಲಿ ಎಮರ್ಜೆನ್ಸಿ 12 ನಂಬರಿಗೆ ಹೋಗಂದ್ರಿ ವೀಲ್ ಚೇರಿ ಎಲ್ಲಿ ಸಿಗಲಿಲ್ಲ ರೀ. ನಾವು ಮತ್ತೆ ಪಾಳೆ ಒಂದು ಹಚ್ಬೇಕಲ್ಲ, ಇಲ್ಲೇ ಲೇಟ್ ಆಗತ್ತೆ, ಮುಂದೆ ಇದ್ದೇ ಇರ್ತಾರೆ ಪೇಷಂಟ್. ಅದಕ್ಕಾಗಿ ಬಂದು ಪಾಳೆ ಲೇಟ್ ಆಗತ್ತೆ ಅಂತ ಹೊತ್ಕೊಂಡ್ಬಂದಿವ್ರಿ. ಪಾಳೆ ಮತ್ತೆ ಏನು ಮಾಡೋಕೆ ಕೇಳ್ರಿ, ಇನ್ನಪ್ಪ ಡಾಕ್ಟ್ರು ಹೋಗ್ತಾರೆ ಅನ್ನೋ ಸಂಗತಿ 2 ಗಂಟೆ ಆಯ್ತಲ್ಲ, ಮತ್ತು ಅವ್ರು ಊಟಕ್ಕೆ ಹೋಗ್ತಾರೆ, ಪಾಳೆ ಸಿಗಲ್ಲ ಅನ್ನೋ ಉದ್ದೇಶ ಕರ್ಕೊಂಡ್ಬಂದಿರ್ತೀವಿ. ಬಿದ್ದಿದ್ರಿ ಇಲ್ಲೇ ಕಳಸಾಪುರದಿಂದ ಕರ್ಕೊಂಡ್ಬಂದಿವ್ರಿ. ಇನ್ನು ಜಿಮ್ಸ್ ಆಸ್ಪತ್ರೆಗೆ ಗದಗ, ಹಾವೇರಿ, ಕೊಪ್ಪಳ ಭಾಗದಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ರೋಗಿಗಳಿಗೆ ಕನಿಷ್ಠ ಸೌಕರ್ಯ ವೀಲ್ ಚೇರ್ ಹಾಗೂ ಸ್ಟ್ರೆಚರ್ ಕೂಡ ಸಿಗ್ತಾ ಇಲ್ಲ. ಅಲ್ಲಿನ ಸಹಾಯವಾಣಿಗೆ ಕಾಲ್ ಮಾಡಿದ್ರು ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲವಂತೆ. ಇಲ್ಲಿಂದ ಕೇಳಿದ್ರೆ ಒಂದು ವೀಲ್ ಚೇರ್ ಸಿಗ್ತಾ ಇಲ್ಲ ರೀ ನಮ್ಗೆ. ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿ ವಾರ್ಡಿಗೆ ನೋಡ್ತೀನಿ, ಒಂದು ವೀಲ್ ಚೇರ್ ಇಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲಿ ಚೀಟಿ ಮಾಡಲ್ಲಿ ಹೋಗಿ ಕೇಳ್ರಿ, ಅಲ್ಲಿ ಬೋರ್ಡ್ ಹಾಕಿ ನಾವು ಆ ನಂಬರ್ ವೀಲ್ ಚೇರ್ ಇದ್ದಾರೆ, ಅವ್ರು ಬಂದು ಕರ್ಕೊಂಡು ಹೋಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ. ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲರಿ, ಅದು ಏನಿದ್ರು ಉಪ್ಪಡಿಗೆ ಅಷ್ಟ ನಮ್ಮ ಸಂಬಂಧ ಇರೋದು. ಇಲ್ಲಿ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ಸಂಬಂಧಪಡುತ್ತದೆ, ನಾವು ಬರೋದು ಆಗೋದಿಲ್ಲ ಅಂತಂದು ಖಂಡಿತವಾಗಿ ಹೇಳ್ತಾರೆ ಅವರು. ಸರ್ಕಾರ ಬಡವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಕನಿಷ್ಠ ವೀಲ್ ಚೇರ್ ಕೂಡ ಸಿಗೋದಿಲ್ಲ. ಹೀಗಾಗಿ ಆಸ್ಪತ್ರೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟ, ಜಿಮ್ಸ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಪರದಾಟ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಈ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೌದು, ಈ ಹಾಸ್ಟೆಲ್ಗೆ ಬರುವ ರೋಗಿಗಳು ಮಾತ್ರ ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂತ ಗೋಳಾಟ ನಡೆಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ತಾನೆ ಇರುತ್ತೆ. ರೋಗಿಗಳಿಗೆ ಇಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಆಗಿದೆ. ಅದರಲ್ಲೂ ವೀಲ್ ಚೇರ್ ಇಲ್ಲದೆ ರೋಗಿಗಳನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಲ್ಲಿ 750 ಬೆಡ್ ಒಳಗೊಂಡಿದೆ. 100ಕ್ಕೂ ಹೆಚ್ಚು ತಜ್ಞ ವೈದ್ಯರಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆಯ ಭರವಸೆ ಇಟ್ಟುಕೊಂಡು ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಕರ್ಕೊಂಬಂದಿವ್ರಿ, ಅಲ್ಲಿ ಎಮರ್ಜೆನ್ಸಿ 12 ನಂಬರಿಗೆ ಹೋಗಂದ್ರಿ ವೀಲ್ ಚೇರಿ ಎಲ್ಲಿ ಸಿಗಲಿಲ್ಲ ರೀ. ನಾವು ಮತ್ತೆ ಪಾಳೆ ಒಂದು ಹಚ್ಬೇಕಲ್ಲ, ಇಲ್ಲೇ ಲೇಟ್ ಆಗತ್ತೆ, ಮುಂದೆ ಇದ್ದೇ ಇರ್ತಾರೆ ಪೇಷಂಟ್. ಅದಕ್ಕಾಗಿ ಬಂದು ಪಾಳೆ ಲೇಟ್ ಆಗತ್ತೆ ಅಂತ ಹೊತ್ಕೊಂಡ್ಬಂದಿವ್ರಿ. ಪಾಳೆ ಮತ್ತೆ ಏನು ಮಾಡೋಕೆ ಕೇಳ್ರಿ, ಇನ್ನಪ್ಪ ಡಾಕ್ಟ್ರು ಹೋಗ್ತಾರೆ ಅನ್ನೋ ಸಂಗತಿ 2 ಗಂಟೆ ಆಯ್ತಲ್ಲ, ಮತ್ತು ಅವ್ರು ಊಟಕ್ಕೆ ಹೋಗ್ತಾರೆ, ಪಾಳೆ ಸಿಗಲ್ಲ ಅನ್ನೋ ಉದ್ದೇಶ ಕರ್ಕೊಂಡ್ಬಂದಿರ್ತೀವಿ. ಬಿದ್ದಿದ್ರಿ ಇಲ್ಲೇ ಕಳಸಾಪುರದಿಂದ ಕರ್ಕೊಂಡ್ಬಂದಿವ್ರಿ. ಇನ್ನು ಜಿಮ್ಸ್ ಆಸ್ಪತ್ರೆಗೆ ಗದಗ, ಹಾವೇರಿ, ಕೊಪ್ಪಳ ಭಾಗದಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ರೋಗಿಗಳಿಗೆ ಕನಿಷ್ಠ ಸೌಕರ್ಯ ವೀಲ್ ಚೇರ್ ಹಾಗೂ ಸ್ಟ್ರೆಚರ್ ಕೂಡ ಸಿಗ್ತಾ ಇಲ್ಲ. ಅಲ್ಲಿನ ಸಹಾಯವಾಣಿಗೆ ಕಾಲ್ ಮಾಡಿದ್ರು ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲವಂತೆ. ಇಲ್ಲಿಂದ ಕೇಳಿದ್ರೆ ಒಂದು ವೀಲ್ ಚೇರ್ ಸಿಗ್ತಾ ಇಲ್ಲ ರೀ ನಮ್ಗೆ. ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿ ವಾರ್ಡಿಗೆ ನೋಡ್ತೀನಿ, ಒಂದು ವೀಲ್ ಚೇರ್ ಇಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲಿ
ಚೀಟಿ ಮಾಡಲ್ಲಿ ಹೋಗಿ ಕೇಳ್ರಿ, ಅಲ್ಲಿ ಬೋರ್ಡ್ ಹಾಕಿ ನಾವು ಆ ನಂಬರ್ ವೀಲ್ ಚೇರ್ ಇದ್ದಾರೆ, ಅವ್ರು ಬಂದು ಕರ್ಕೊಂಡು ಹೋಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲರಿ, ಅದು ಏನಿದ್ರು ಉಪ್ಪಡಿಗೆ ಅಷ್ಟ ನಮ್ಗೆ ಸಂಬಂಧ ಇರೋದು. ಇಲ್ಲಿ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ಸಂಬಂಧಪಡುತ್ತದೆ, ನಾವು ಬರೋದು ಆಗೋದಿಲ್ಲ ಅಂತಂದು ಖಂಡಿತವಾಗಿ ಹೇಳ್ತಾರೆ ಅವರು. ಸರ್ಕಾರ ಬಡವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಕನಿಷ್ಠ ವೀಲ್ ಚೇರ್ ಕೂಡ ಸಿಗೋದಿಲ್ಲ. ಹೀಗಾಗಿ ಆಸ್ಪತ್ರೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸ್ಟ್ರೆಚರ್ ಹಾಗೂ ವೀಲ್ ಚೇರ್ ವ್ಯವಸ್ಥೆ ಕಲ್ಪಿಸಬೇಕು.